ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋ ನೋಡಿರ್ತೀರ, ಜೊತೆ ಶಿವರಾತ್ರಿ ದಿನ ಡ್ಯೂಟಿ ಮಾಡಿರ್ತೀನ. ಸೊ ಅಷ್ಟೇ. ಸೊ ಅದ್ರ ಮಾರನೇ ದಿನನೇ ನನಗೆ ಆಲ್ಮೋಸ್ಟ್ 1 ವೀಕಿಂದ ನನಗೆ ಹೆಲ್ತ್ ಇಶ್ಯೂ ಇತ್ತು. ಬಟ್ ಶಿವರಾತ್ರಿ ಆಗಿದ ಮಾರನೇ ದಿನದಿಂದ ಜ್ವರ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಆ ಒಂದು ರೀಸನಿಂದ ನಾನು ಡ್ಯೂಟಿ ಮಾಡಲಿಲ್ಲ. ಸೊ ಇವಾಗಲೂ ಕೂಡ ಆಸ್ಪತ್ರೆಗೆ ಹೋಗಿದ್ದೆ. ಸೊ ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಸ್ಟಡಿಯಾಗಿ ಬಂದು ಕೂತ್ಕೊಂಡು ಇವಾಗ ಒಂದು ವಿಡಿಯೋ ಮಾಡೋಣ ಹಾಕೋಣ ಅಂದ್ಬಿಟ್ಟು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಗೈಸ್, ಆಯಿತಾ. ಸೊ ಏನಪ್ಪ ವಿಡಿಯೋ ಅಂತೇಳಿ ಆಲ್ರೆಡಿ ತಮ್ಮೇಲೆ ನೋಡಿಕೊಂಡು ನೀವು ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರ. ಸೊ ಆ ಒಂದು ರಿಲೇಟೆಡ್ ಆ ಒಂದು ಬೇಸಿಸ್ಸು ಯಾರ್ಯಾರು ಡ್ರೈವಿಂಗ್ ಜಾಬ್ ಏನೋ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ, ಸೊ ಅದ್ರ ಇನ್ಫಾರ್ಮೇಷನ್ ರಿಲೇಟೆಡ್ ಈ ಒಂದು ವಿಡಿಯೋ ಆಗಿರುತ್ತೆ, ಓಕೆನಾ. ಸೊ ಯಾವುದೇ ಥರ ಡ್ಯೂಟಿ ಬ್ಲಾಗ್ ಆಗಿರೋದಿಲ್ಲ. ಸೊ ಸ್ವಲ್ಪ ಸ್ಟಡಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡ್ಯೂಟಿ ಮಾಡಲೇಬೇಕು. ಆಲ್ರೆಡಿ ಒಂದಿನ ಲಾಸ್ ಆಗ್ಬಿಟ್ಟಿದೆ. ಸೊ ಆ ಒಂದಿನದ ಭಾರನ ಇನ್ನೊಂದು ದಿವಸಕ್ಕೆ ಎಕ್ಸ್ಟ್ರಾ ಡ್ಯೂಟಿ ಮಾಡೋಕ್ಕೆ ನಮ್ಮ ಶಕ್ತಿ ಇಲ್ದಿರೋ ರೀತಿ ಆಗ್ಬಿಡೈತೆ. ಆ ಥರ ಮಾಡ್ಕೊಳಕ್ಕೆ ಹೋಗಲ್ಲ. ಅವತ್ತೊಂದು ದಿನ ಡ್ಯೂಟಿ, ಅವತ್ತೊಂದು ದಿನದ ಕಮಿಟ್ಮೆಂಟ್ ಏನಿದೆ ಅರ್ನಿಂಗ್ದು, ಸೊ ಅದನ್ನು ಅವತ್ತೇ ಕ್ಲಿಯರ್ ಮಾಡ್ಕೊಳ್ಬಿಡಬೇಕು. ವಿಡಿಯೋ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕೊನೆವರೆಗೂ ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆಯೇ ನಿಮ್ಮ ಸ್ನೇಹಿತರು ಯಾರಾದ್ರು ಬೆಂಗಳೂರಿನಲ್ಲಿ ಡ್ರೈವಿಂಗ್ ರಿಲೇಟೆಡ್ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಜಾಬ್ ಏನೋ ನೋಡ್ತಾ ಇದ್ದರೆ, ಅವರಿಗೆ ಕಾರ್ ಹಾಕುವಂಥ ಅವಶ್ಯಕತೆ ಇಲ್ಲ, ಫ್ಯೂಲ್ ಆಗಿ ಅವಶ್ಯಕತೆ ಇಲ್ಲ, ಸ್ವಂತ ಕಾರ್ ಇರಬೇಕು, ಎಲ್ಲ ಬೋರ್ಡ್ ಕ್ಯಾಬ್ ಇರಬೇಕು, ಆ ಥರ ಏನು ತಲೆನೋವಿಲ್ಲ. ಜಸ್ಟ್ ಅವ್ರಿಗೆ ಡ್ರೈವಿಂಗ್ ಗೊತ್ತಿದ್ದು DL ಇದ್ದರೆ ಸಾಕು. ಬೇರೆಯವ್ರ ಕಾರ್ನ ಡ್ರೈವ್ ಮಾಡ್ಕೊಳ್ತಾ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿ ನೀವು ಇಲ್ಲಿ ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಳ್ಬೋದು. ಆಲ್ರೆಡಿ ಹೇಳಿದೆ ಹಂಗೆ. ಸೊ ಆ ಒಂದು ಆ್ಯಪ್ ಬಂದ್ಬಿಟ್ಟು ಡ್ರೈವ್ ಅಂತೇಳಿ. ಸುಮಾರು ಅಷ್ಟಿಂದ ಅದು ಮಾಡ್ತಾಯಿದ್ದೆ. ಮಧ್ಯೆ ಈಗ ರೀಸೆಂಟಾಗೂ ಕೂಡ ಮಾಡಿದ್ದೆ. ಆಮೇಲೆ ನಾನು ಗಾಡಿ ತೊಗೊಂಡ್ಬಂದಿಂದ ಒಂದು ಕೆಲಸನ ಬಿಟ್ಟಿದ್ದೀನಿ. ಆದರೆ ID ಇನ್ನೂ ನಂದು ಓಪನ್ ಇದೆ, ಆಯಿತಾ. ID ಓಪನ್ ಆಗಿರುತ್ತೆ ನಿಮ್ಮದೇನು ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ರು ಅಂತಂದರೆ. ಸೊ ಯಾರು ಹೊಸ್ದಾಗಿ ಜಾಯ್ನ್ ಆಗಬೇಕು ಈ ಒಂದು ಡ್ರೈವಿಂಗ್ ಜಾಬ್ಗೆ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ಡಿಸ್ಕ್ರಿಪ್ಷನಲ್ಲಿ ನಂದು ಲಿಂಕ್ ಇರುತ್ತೆ ವಾಟ್ಸಪ್ ಗ್ರೂಪ್ದು. ಸೊ ಅದ್ರಲ್ಲಿ ಹೋಗಿ ನನ್ನ ಪರ್ಸನಲ್ ನಂಬರ್ಗೆ ಡ್ರೈವಿಂಗ್ ಜಾಯ್ನಿಂಗ್ ಲಿಂಕ್ ಅಂತ ಅಂದ್ಬಿಟ್ಟು ನೀವು ನನಗೆ ಮೆಸೇಜ್ ಮಾಡಿದ್ರೆ, ನಿಮ್ಮ ಯಾವ ರಿಜಿಸ್ಟರ್ ನಂಬರಿಂದ ನೀವು ಜಾಯ್ನ್ ಆಗ್ತೀರಾ ಫೋನ್ ನಂಬರು ಆ ಆ್ಯಪ್ಗೆ, ಸೊ ಆ ನಂಬರಿಂದ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ, ಸೊ ನಾನು ನಂಬರ್ಗೆ ಲಿಂಕ್ ಕಳಿಸ್ಕೊಡ್ತೀನಿ. ಲಿಂಕಲ್ಲಿಂದ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಫರ್ದರ್ ಏನಿರುತ್ತೆ ನಿಮಗೆ ಮುಂದೆ ಹೇಳ್ತೀನಿ. ಸೊ ಆ ಥರ ನೀವು ಜಾಯ್ನಿಂಗನ್ನು ಆಗ್ಬೋದು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಓಕೆನಾ. ಕಾಣಿಸ್ತಿರುತ್ತೆ ನಂದು ID ಓಪನ್, ನನ್ನ ಆ್ಯಪ್ ಓಪನ್ ಆಗಿರುತ್ತೆ. ಇಂಟರ್ಫೇಸ್ ಈ ಥರ ಬರುತ್ತೆ ಸ್ಟಾರ್ಟಿಂಗು. ಒಂದಷ್ಟು ಚೇಂಜಸ್ಗಳಾಗಿದ್ದಾವೆ. ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ. ಡ್ರೈವಿಂಗ್ನಲ್ಲಿ ಆ್ಯಪದು ಒಂದಷ್ಟು ಇಂಟರ್ಫೇಸ್ ಎಲ್ಲ ಚೇಂಜ್ ಆಗಿದೆ, ನೋಡ್ಬೋದು, ಓಕೆನಾ. ಇದು ಯಾವ ಥರ ಅಂತ ಹೇಳಿದ್ರೆ, ಇದು ಡೀಟೇಲ್ಸ್ ಹೇಳೋದಕ್ಕಿಂತ ಮುಂಚೆ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಈ ಡ್ರೈವಿಂಗ್ ಆ್ಯಪ್ ಬಗ್ಗೆ. ಸೊ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರೋ ಹೊಸ್ದಾಗಿ ಅಂತಂದರೆ, ಸೊ ಅವ್ರಿಗೆ ಗೊತ್ತಾಗಿಲ್ಲ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ. ಸೊ ಇದು ಯಾವ ಥರ ಅಂತ ಹೇಳಿದ್ರೆ, ವೈಟ್ ಬೋರ್ಡ್ ಕಸ್ಟಮರ್ಸ್ ಕಾರ್ಗಳನ್ನ ನೀವು ಇಲ್ಲಿ ಡ್ರೈವ್ ಮಾಡುವಂಥದ್ದು, ಓಕೆನಾ. ಅವರ್ಲಿ ಬೇಸಸ್ ಇಲ್ಲ ಪ್ಯಾಕೇಜ್ ಬೇಸಸ್ಸಲ್ಲಿ ನೀವು ಇಲ್ಲಿ ಡ್ರೈವ್ ಮಾಡಿಬಿಟ್ಟು ಅರ್ನಿಂಗ್ ಅನ್ನು ಒಂದರ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಯಾವುದೇ ಥರ ಎಲ್ಲೋ ಬೋರ್ಡ್ ಗಾಡಿಗಳು ಇರೋದಿಲ್ಲ, ಆಯಿತಾ. ಸೊ ಇಲ್ಲಿ ಕಸ್ಟಮರ್ಗಳ ಹತ್ರ ವೈಟ್ ಬೋರ್ಡ್ ಇರುತ್ತೆ. ಸೊ ಅವರೆಲ್ಲ ಹೋಗಬೇಕಾಗಿರುತ್ತೆ. ಸೊ ಅಂಥ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಓಡಿಸೋಂಥ ತಾಳ್ಮೆ ಅವ್ರಿಗೆ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡ್ತಾರೆ, ಈ ಡ್ರೈವ್ ಒಂದು ಕಸ್ಟಮರ್ ಆ್ಯಪ್ದು ಥ್ರೂ ಡ್ರೈವರ್ಸ್ನ ಅವ್ರಿಗೆ ಎಷ್ಟು ಅವರ್ ಬೇಸಸ್ ಬೇಕು, ಸೊ ಅಷ್ಟು ಅವರ್ ಬೇಸಸಲ್ಲಿ ಬುಕ್ ಮಾಡ್ತಾರೆ. ಸೊ ಅದೇನಾಗುತ್ತೆ ಅಂತಂದರೆ, ಡ್ರೈವಿದು ಡ್ರೈವರ್ಸ್ ಏನು ಆ್ಯಪ್ ಇದೆ, ಸೊ ಅದರಲ್ಲಿ ಆ ಬುಕ್ಕಿಂಗ್ಸ್ ಅನ್ನೋದು ಶೋ ಆಗುತ್ತೆ. ಸೊ ಇನ್ನು ನಿಯರೆಸ್ಟ್ ಯಾರೋ ಡ್ರೈವರ್ಸ್ ಇದ್ದರೆ, ಅಥವಾ ಅದು ಆ ಒಂದು ಟೈಮ್ಸ್ಗೆ ಯಾರೋ ಫ್ರೀ ಇರೋರು ಅಂಥವ್ರು, ಅಥವಾ ಆ ಅಮೌಂಟ್ಗೆ ಯಾರು ಓಕೆನಾ ಅಂಥವ್ರು ಯಾರೋ ಇದ್ದರೆ, ಸೊ ಹೋಗಿ ಆ ಒಂದು ಡ್ಯೂಟಿನ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಅಲ್ಲ ಏನು ಅರ್ನಿಂಗ್ಸ್ ಇದೆ ಕೊಟ್ಟಿರ್ತಾರೆ, ಸೊ ಆ ಅರ್ನಿಂಗ್ಸನ್ನು ನೀವು ಅರ್ನ್ ಮಾಡ್ಕೊಳ್ಳುವಂಥದ್ದು. ಬೇಸಿಕ್ ಇಷ್ಟೇ, ಓಕೆನಾ. ಸಿಂಪಲಾಗಿ ಹೇಳಿದ್ದೀನಿ. ಇದರ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಫರ್ದರ್ ನಿಮ್ಗೆ ಈ ಒಂದು ವಿಡಿಯೋ ಕೊನೆಯಲ್ಲಿ ನಿಮಗೆ ಆ ಒಂದು ಡ್ರೈವಿದು ಒಂದಷ್ಟು ವೀಡಿಯೋಸ್ಗಳು ನಾನು ಡ್ಯೂಟಿ ಮಾಡಿರೋದಾಗಿರ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದಾಗಿರ್ಬೋದು, ಸೊ ಅದನ್ನು ಲಾಸ್ಟಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು ಈ ಒಂದು ವಿಡಿಯೋ ನೋಡಿ ಕೊನೆಯಲ್ಲಿ. ಆಲ್ರೆಡಿ ಜಾಯ್ನ್ ಆಗಿರ್ಬೇಕು, ಆಗಿಲ್ದಿರೋರ್ಗೆ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದಷ್ಟು ಇಂಟರ್ಫೇಸ್ ನಿಮಗೆ ಚೇಂಜಸ್ ಆಗಿದೆ ಅಂತ ಹೇಳಿದೆ. ಸೊ ನೋಡಿ, ಫ್ಯೂಚರ್ಸ್ ಬುಕ್ಕಿಂಗ್ ಹೋದರೆ ಮುಂಚೆ ನಿಮಗೆ ಗೊತ್ತಾಗ್ತಿರಲಿಲ್ಲ ಯಾವ ಥರ ಅಂತಂದರೆ, ಒಂದು ಬುಕ್ಕಿಂಗ್ ಹೋಗಿ ಆ ಒಂದು ಬುಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲೇ ಅದು ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಅನ್ನುವಂಥದ್ದು ಗೊತ್ತಾಗ್ತಿದ್ದು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಡ್ರೈವಲ್ಲಿ ನಿಮಗೆ ಬುಕ್ಕಿಂಗ್ ನೋಡಿ ಶೋ ಆಗ್ತಿರತ್ತೆ. ಸೊ ಅದರಲ್ಲಿ ನಿಮಗೆ ಅವರ್ಸು ಮತ್ತು ಪಿಕಪ್ ಲೊಕೇಶನ್ನು ಟೈಮು ಮತ್ತು ಮಿನಿಮಮ್ ಫೇರ್ ಎಷ್ಟಿರುತ್ತೆ, ಅದಕ್ಕೆ ಕೆಳಗಡೆ ಬಂದು ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಕ್ಯಾಶ್ ಇದೆಯಾ ಅಥವಾ ಆನ್ಲೈನ್ ಇದೆಯಾ ಅನ್ನೋದನ್ನು ಫಸ್ಟೇ ಮೆನ್ಷನ್ ಮಾಡಿರ್ತಾರೆ. ಸೊ ಏನಾಗುತ್ತೆ, ಅವಾಗ ನೀವು ತೊಗೊಳ್ಬೇಕಾದ್ರೆ ನಿಮಗೆ ಫಸ್ಟ್ ಕ್ಯಾಶ್ ಸಿಗುತ್ತೆ, ಆನ್ಲೈನ್ ಪೇಮೆಂಟ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಇಲ್ಲಿ ಬುಕ್ಕಿಂಗ್ ತೊಗೊಳ್ಬೋದು. ನೋಡ್ಬೋದು, ಇಲ್ಲಿ 4 ಅವರ್ದಕ್ಕೆ 377 ರೂಪಾಯಿ ಕ್ಯಾಶ್ ಅಂತ ಇದೆ. ಒನ್ ವೇ ಇದಕ್ಕೆ ಕ್ಯಾಶು ನೋಡಿ, ಎಲ್ಲ ಕ್ಯಾಶು.
ಸೊ ಇದು ಇನ್ನು ಲೈಟ್ ಒಂಥರ ಗ್ರೀನಿಶ್ ಇದೆಯಲ್ಲ ಕಾಲಮ್ಸ್, ಇದು ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಇದ್ದೇ ಇರುತ್ತೆ, ಇದು ಕ್ಯಾಶ್ ಸಿಗೋದಿಲ್ಲ. ಇದು ನೀವೇನು ಡ್ಯೂಟಿ ಮಾಡ್ತೀರಾ ಫರ್ದರ್ ಡ್ಯೂಟಿ ಕಂಪ್ಲೀಟ್ ಆಗ್ತದಂಗೆ ಆ ಒಂದು ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಡ್ರೈವಿಂಗ್ ವ್ಯಾಲೆಟ್ಗೆ ಬಂದು ಆ್ಯಡ್ ಆಗುತ್ತೆ. ಅದು ಮಾರನೇ ದಿವಸ ಬಂದು ನಿಮಗೆ ನಿಮ್ಮ ಅಕೌಂಟ್ ನಂಬರ್ ಏನು ಕೊಟ್ಟಿರ್ತೀರ ಜಾಯ್ನಿಂಗ್ ಟೈಮ್ನಲ್ಲಿ, ಸೊ ಅದು ಬಂದು ಅಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಆ್ಯಡ್ ಆಗುವಂಥದ್ದು. ಓಕೆನಾ, ಸೊ ಇದು ಇರುವಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದೆಲ್ಲ ನಮಗೆ 2 ಆಪ್ಷನ್ ಸಿಗುತ್ತೆ, ಡ್ರೈವ್ ಪ್ಲಸ್ ಅಂತ ಮತ್ತು ನಾರ್ಮಲ್ ಡ್ರೈವ್ ಅಂತ. ಡ್ರೈವ್ ಪ್ಲಸ್ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ತುಂಬ ವರ್ಷದಿಂದ ಯಾವುದೇ ಕಂಪ್ಲೇಂಟ್ಸ್ ಇಲ್ಲದೆ ಡ್ರೈವ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಡ್ರೈವ್ ಪ್ಲಸ್ ಅನ್ನುವಂಥ ಆಪ್ಷನ್ನ ಕೊಡ್ತಾರೆ. ಸೊ ಅದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಈಗ ಏನು ನಾರ್ಮಲ್ ಬುಕ್ಕಿಂಗ್ ಏನು ನೋಡ್ತಾ ಇದ್ದಾರೆ 6 ಅವರ್ಗೆ 629 ಏನಿದೆ, ಸೊ ಬಟ್ ಡ್ರೈವ್ ಪ್ಲಸ್ ಏನಾರು ಐಡಿ ಇದ್ದರೆ ನಿಮ್ಮ ಹತ್ರ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ, 750 ರೂಪಾಯಿ ಆ ಥರ ಸಿಗುವಂಥದ್ದು ಎಲ್ಲ ಬುಕ್ಕಿಂಗಿಗೂ. ಓಕೆನಾ, ಸೊ ಇದು ಬಂದ್ಬಿಟ್ಟು ನಾರ್ಮಲ್. ನಂದು ಡ್ರೈವ್ ಪ್ಲೇಸ್ ಸುಮಾರು ದಿನದಿಂದ ಡ್ಯೂಟಿ ಮಾಡದೇ ರೀಸನು ಡ್ರೈವ್ ಪ್ಲೇಸ್ ಐ ಥಿಂಕ್ ತೆಗ್ದಾಕಿದ್ದಾರೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ನಾನು. ಓಕೆನಾ, ಮಾತಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ, ಆದಷ್ಟು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಇದೆ ನೋಡಿ, ಡ್ರೈವ್ ಪ್ಲಸ್ ಅಂತ ಇದೆ ನೋಡಿ, ಇಲ್ಲಿ DU ಪ್ಲೇಸ್ ಅಂತ ಕಾಣಿಸ್ತಿದೆಯಾ. ಸೊ ಇದು ನೋಡು, 1 ವೇ ಪ್ಲಸ್ ಅಂದ್ಬಿಟ್ಟು 1 ವೇಗೆ 369, ಒಂದು ಕಡೆಯಿಂದ ಕಸ್ಟಮರ್ ಪಿಕ್ ಮಾಡಿ ಒಂದು ಕಡೆಗೆ ಡ್ರಾಪ್ ಮಾಡೋದು ಅಷ್ಟೇ. ಸೊ ಅದಕ್ಕೆ 369 ರೂಪಾಯಿ ಕೊಟ್ಟಿದ್ದಾನೆ. ಮುಂಚೆ ಚೆನ್ನಾಗಿತ್ತು, ಇವಾಗ ಏನಾಗಿದೆ ಏನೋ ಇತ್ತು ಅಂತ ನಂಗೆ ಅಪ್ಡೇಟ್ ಸರಿಯಾಗಿಲ್ಲ. ಇನ್ಸೆಂಟಿವ್ಸ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಒಂಥರ 3 ಥರ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. ಸೊ ಓಕೆನಾ, ಸೊ ಒಂದು ಫ್ರೀ ಪ್ಲ್ಯಾನ್ ಇರುತ್ತೆ, ಫ್ರೀ ಪ್ಲ್ಯಾನ್ಗೆ ಅಮೌಂಟ್ ಬಂದು ತುಂಬ ಕಮ್ಮಿ ಕೊಡ್ತಾನೆ ಮತ್ತು ಇನ್ಸೆಂಟಿವ್ಸ್ ಸಿಗೋದಿಲ್ಲ. ಮತ್ತು ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಎಷ್ಟು 250 ರೂಪಾಯಿನೋ ಏನೋ 300 ರೂಪಾಯಿನೋ ಅದೊಂದು ಫೀಸ್ ಇರುತ್ತೆ, ಅದು ತೊಗೊಂಡ್ರೆ 1 ಮಂತಿಗೆ. ಸೊ ಅದರಲ್ಲಿ ನಿಮಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಥರ ಸಬ್ಸ್ಕ್ರಿಪ್ಷನ್ ಫೀಸು ಇರುತ್ತೆ, ಅದನ್ನು ತೊಗೊಂಡು ಕೂಡ ಮಾಡ್ಕೊಳ್ಬೋದು ನೀವು ಅಮೌಂಟನ್ನು. ಅದು 1 ಮಂತ್ಗೆ ನಿಮಗೆ ಅವೈಲೇಬಲ್ ಇರುತ್ತೆ. ಒಂದ್ಸಲ ಪೇ ಮಾಡೋದು 1 ಮಂತ್ ಪೂರ್ತಿ ನೀವು ಇಲ್ಲಿ ಡ್ಯೂಟಿನ ಎನಿ ಟೈಮು 24 ಅವರ್ಸ್ ನೀವು ಮಾಡ್ಕೊಳ್ಬೋದು. ಇಂಥ ಟೈಮ್ ಅಂತ ಏನೂ ಇಲ್ಲ. 24 ಅವರ್ಸಲ್ಲಿ ಯಾವ ಫ್ರೀ ಇರ್ತಾರೆ ಅಂಥ ಟೈಮ್ನಲ್ಲಿ ನೀವು ಇಲ್ಲಿ ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಳ್ಬೋದು. ಮತ್ತು ಇನ್ನು ಇದರಲ್ಲಿ ಏನಪ್ಪ ಒಂದು ಅಪ್ಡೇಟ್ ಬರ್ತಿದೆ ಅಂತ ಹೇಳಿದ್ರೆ, ಔಟ್ ಸ್ಟೇಷನ್ ಬುಕ್ಕಿಂಗ್ಗಳು ಬಂದರೆ ಅದಕ್ಕೆ ಸಪ್ರೇಟಾಗಿ ಒಂದು ಔಟ್ ಸ್ಟೇಷನ್ ಬುಕ್ಕಿಂಗ್ಗಳೇ ಸಪ್ರೇಟಾಗಿ ಶೋ ಆಗೋ ಥರ ಆ್ಯಪಲ್ಲಿ ಏನೋ ಒಂದು ಅಪ್ಡೇಟ್ ಮಾಡೋ ಥರ ಇದ್ದಾರೆ. ಸೊ ಮುಂದಿನ ದಿನಗಳೆಲ್ಲ ಅದು ಬರುತ್ತೆ. ನಂದು ವ್ಯಾಲೆಟ್ ಬ್ಯಾಲೆನ್ಸ್ ನೋಡಿ 200 ರೂಪಾಯಿ ಇದೆ. ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು 200 ರೂಪಾಯಿ ಇರಬೇಕು ನಿಮಗೆ ಬುಕ್ಕಿಂಗಲ್ಲಿ ಶೋ ಆಗಬೇಕು ಅಂತ ಹೇಳಿದ್ರೆ. 0 ಇತ್ತು ಅಂತಂದರೆ ನಿಮಗೆ ಬುಕ್ಕಿಂಗ್ಗಳು ಶೋ ಆಗೋಲ್ಲ ವ್ಯಾಲೆಟಲ್ಲಿ. ಓಕೆನಾ, ಸೊ ಮಿನಿಮಮ್ 200 ರೂಪಾಯಿ ಇದ್ದರೆ ನಿಮಗೆ ಇಲ್ಲಿ ಬುಕ್ಕಿಂಗ್ಗಳು ಅನ್ನೋದು ಶೋ ಆಗುತ್ತೆ. ಇದು ಯಾರ್ಯಾರು ಮಾಡ್ಕೊಳ್ಬೋದು, ಯಾರ್ಯಾರು ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ, ಯಾರ್ಯಾರು ಮಾಡಿ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಜಾಸ್ತಿ ಕಮಿಟ್ಮೆಂಟ್ ಇರೋರು ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೋದು, ತುಂಬ ತಿಕ್ಕ ಹರ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಬಿಟ್ಟು ನೀವು ಪಾರ್ಟ್ ಟೈಮ್ ಆಗಿ ನಾನು ತಿಂಗ್ಳಿಗೆ ಒಂದು 15-20 ಸಾವಿರ ರೂಪಾಯಿ ಮಾಡ್ಕೊಳ್ತೀನಿ ಪಾರ್ಟ್ ಟೈಮ್ ಮಾಡಿಕೊಂಡು, ಜಾಸ್ತಿ ಕಮಿಟ್ಮೆಂಟ್ ಇಲ್ಲ, ಜಾಸ್ತಿ ರಿಸ್ಕ್ ಇಲ್ಲ ಅನ್ನೋ ಥರ ಯಾರಾದರೂ ಇದ್ದೀರಾ ಅಂತಂದರೆ, ಸೊ ಬೆಸ್ಟು ನೀವುಗಳು ಇದನ್ನು ಮಾಡ್ಕೊಳ್ಬೋದು. ಓಕೆನಾ, ಇದರಲ್ಲಿ ಏನಂತಂದರೆ, ನಮ್ಮ ಕ್ಯಾಬರು ಕ್ಯಾಬ್ ಕೆಲಸ ಬಿಟ್ಬಿಟ್ಟು ನಾನು ಅದಕ್ಕೆ ಹೋಗ್ತೀನಿ, ಈ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂತಂದರೆ, ನಾವು ಈ ಒಂದು ಡ್ರೈವಿಂಗಲ್ಲಿ ಕ್ಯಾಬಲ್ಲಿ ಸ್ವಲ್ಪ ಅಮೌಂಟ್ ಒಂದೊಂದು ಬುಕ್ಕಿಂಗ್ ಒಂದು ಅಮೌಂಟ್ ಬೇರೆ ಥರ ನೋಡಿರ್ತೀವಿ. ಸೊ ಬಟ್ ಇದರಲ್ಲಿ ನೋಡಿದಾಗ ನಮಗೆ ಏನೋ ಅಮೌಂಟ್ ಇಷ್ಟು ಕಡಿಮೆ ಕೊಡ್ತಿದ್ದೆ, 4 ಅವರ್ಗೆ ಇಷ್ಟು ಬರೀ ಇಷ್ಟು ಕಮ್ಮಿ ಕೊಡ್ತಾ ಇದ್ದೀನಿ, 6 ಅವರ್ಗೆ ಇಷ್ಟೇನಾ ಅಂತ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಅದೇ ನೀವೇನಾದರೂ 18+ ಆಗಿದ್ದು ಸ್ಟೂಡೆಂಟ್ ಪ್ಲಸ್ ಅರ್ನಿಂಗ್ ಸ್ಟೂಡೆಂಟ್ ಓದ್ತಾ ಇದ್ದೀರಾ, ಜೊತೆಗೆ ನೀವು ಅರ್ನಿಂಗ್ ಮಾಡ್ಕೊಳ್ತೀರಾ, ನಿಮ್ಮದು DL ಇದೆ ಅಂತ ಅನ್ನೋದಾದರೆ ಬೆಂಗಳೂರಿನಲ್ಲಿ, ಸೊ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಯಾವುದೇ ಥರ ನಿಮ್ಮ ಊಟಕ್ಕೆ ಅಥವಾ PG ರೆಂಟ್ಗಳು ಕಟ್ಕೊಳ್ಳೋದಕ್ಕೆ ಅಥವಾ ಒಂದಷ್ಟು ಏನಾದರೂ ಓದೋದಕ್ಕೆ ಕಾಲೇಜ್ ಫೀಸ್ಗಳಿಗೆ ಅದಕ್ಕೆ ಆ ಥರದ್ದು ಲೈಟಾಗಿ ಏನೋ ಇದ್ದರೆ ಕಮಿಟ್ಮೆಂಟು, ಸೊ ಆ ಥರದಕ್ಕೆ ಬೆಸ್ಟ್ ಅರ್ನಿಂಗ್ ಆಪ್ಷನ್ ಅಂತ ಹೇಳ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ಸೊ ಇದು ಇರುವಂಥದ್ದು ಗೈಸ್, ಆಯಿತಾ. ಸೊ ಇದು ರಿಲೇಟೆಡ್ ಏನೋ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಒಂದು ಇದು ರಿಲೇಟೆಡ್ ಯಾವ ಥರ ಡ್ಯೂಟಿ ಮಾಡೋದು, ನಾನು ಯಾವ ಥರ ಡ್ಯೂಟಿಗಳು ಮಾಡಿದ್ದೀನಿ, ಔಟ್ ಸ್ಟೇಷನ್ ಡ್ಯೂಟಿಗಳನ್ನು ಮಾಡಿದ್ದೀನಿ, ಸೊ ಪ್ಯಾಕೇಜ್ ಅವರ್ಸ್ ಮಾಡಿದ್ದೀನಿ, ಸೊ ಅದರ ಅಪ್ಡೇಟ್ಗಳನ್ನು ಕೂಡ ಹಾಕಿರ್ತೀನಿ. ಸೊ ಯಾರಾದರೂ ಲಿಂಕ್ ಬೇಕು ಹೊಸದಾಗಿ ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ, ಈ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ನಂಬರ್ ಇರುತ್ತೆ. ಸೊ ಅದರಲ್ಲಿ ನನ್ನ ಪರ್ಸ್ನಲ್ ನಂಬರು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ದು ಲೋಗೋ ಇರೋವಂಥ ಒಂದು ನಂಬರ್ ಇರುತ್ತೆ. ಸೊ ಅದಕ್ಕೆ ಹೋಗ್ಬಿಟ್ಟು ಡ್ರೈವ್ ಜಾಯ್ನಿಂಗ್ ಲಿಂಕ್ ಅಂತ ಅಂದ್ಬಿಟ್ಟು ನೀವು ಮೆಸೇಜ್ ಮಾಡಿದ್ರೆ, ನೀವು ಯಾವ ಒಂದು ನಂಬರ್ ಥ್ರೂ ಈ ಒಂದು ಆ್ಯಪ್ಗೆ ಜಾಯ್ನ್ ಆಗುತ್ತೆ ಆ ಒಂದು ನಂಬರ್ ಥ್ರೂ ಮೆಸೇಜ್ ಮಾಡಿದ್ರೆ, ಸೊ ನಿಮಗೆ ಅಲ್ಲಿ ಲಿಂಕ್ ಅನ್ನೋದನ್ನು ಸೆಂಡ್ ಮಾಡ್ತೀನಿ. ಸೊ ಆಫ್ಟರ್ ಆ ಲಿಂಕ್ನಿಂದ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಡೌನ್ಲೋಡ್ ಮಾಡಿಕೊಂಡು ಫರ್ದರ್ ನಿಮಗೆ ಆಫೀಸು ಡೀಟೇಲ್ಸ್ ಎಲ್ಲ ನಿಮಗೆ ಅಲ್ಲೇ ಹಾಕಿರ್ತೀನಿ. ಆಫೀಸ್ ಇವಾಗ ಕೋರಮಂಗಲದಲ್ಲಿ ಮುಂಚೆ ಇತ್ತು, ಸೊ ಇವಾಗ ಚೇಂಜಸ್ ಆಗಿದೆ ಅನ್ನೋದೊಂದು ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆಫೀಸ್ದು ಮ್ಯಾಪ್ ಲಿಂಕು. ಸೊ ಅಲ್ಲಿ ಹೋಗಿ ಫರ್ದರ್ ನೀವು ಅಲ್ಲಿ ಟ್ರೈನಿಂಗು ಯಾವ ಥರ ಇರುತ್ತೆ, ಮತ್ತು ಟೆಸ್ಟ್ ಡ್ರೈವ್ ಎಲ್ಲ ಇರುತ್ತೆ. ಆಟೋಮೆಟಿಕ್ಕು ಮತ್ತು ಮ್ಯಾನ್ಯುವಲ್ ಗಾಡಿ 2 ಗಾಡಿದು ಕೂಡ ನಿಮಗೆ ಟೆಸ್ಟ್ ಡ್ರೈವ್ ಇರುತ್ತೆ. ಸೊ 2 ಗಾಡಿದು ಬುಕ್ಕಿಂಗ್ಸ್ಗಳು ಇಲ್ಲಿ ಬರುವಂಥದ್ದು. ಸೊ 2 ಟೆಸ್ಟ್ ಡ್ರೈವ್ ಆದಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟು T-ಶರ್ಟ್ ಎಲ್ಲ ಕೊಟ್ಟು ಕಂಪ್ನಿ ಕಡೆಯಿಂದ ಸ್ಟಾರ್ಟಿಂಗ್ ನಿಮ್ಗೊಂದು 500 ರೂಪಾಯಿನ ಏನೋ ತೊಗೊಳ್ತಾರೆ ಫೀಸು. ಸೊ ಏನಕ್ಕಂದ್ರೆ 2 T-ಶರ್ಟ್ ಕೊಡ್ತಾರೆ, ಪ್ಲಸ್ ಇನ್ನು ಮಿಕ್ಕಿದ ಅಮೌಂಟ್ ಏನಿರುತ್ತೆ ಸೊ ಅದನ್ನು ನಿಮ್ಮ ಆ್ಯಪಲ್ಲಿ ವಾಲೆಟ್ಗೆ ಅದು ಆ್ಯಡ್ ಮಾಡಿರ್ತಾರೆ. ಸೊ ಮಿನಿಮಮ್ 200 ರೂಪಾಯಿ ಇರಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಆ್ಯಡ್ ಮಾಡಿರ್ತಾರೆ.
ಸೊ ಯಾವ ಥರ ಅಮೌಂಟ್ ಇಲ್ಲಿ ವೇಸ್ಟ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಒಂದು 500 ರೂಪಾಯಿನ ಏನೋ ಇದು ನಾವು ಸೇರ್ಕೊಂಡಾಗ ಸುಮಾರು ಒಂದು 4-5 ವರ್ಷದಿಂದ ಕಡಿಮೆ ಇತ್ತು. ಸೊ ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಸೊ ಅಷ್ಟು ಅಮೌಂಟ್ ಅಷ್ಟು ತೊಗೊಳ್ಳೋದು, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಸೊ ಫರ್ದರ್ ನಿಮ್ಮ ಟ್ರೈನಿಂಗ್ ಎಲ್ಲ ಆದ್ಮೇಲಿಂದ ಇಮಿಡಿಯೇಟಾಗಿ ನೀವು ಅಲ್ಲಿಂದನೇ ಡ್ಯೂಟಿನ ಆನ್ ಮಾಡ್ಕೊಳ್ಬೋದು. ಓಕೆ, ನಮ್ಮ ನಿಯರೆಸ್ಟ್ ಯಾವ್ದಾದ್ರು ಬುಕ್ಕಿಂಗ್ ಇದೆ ಎಲ್ಲ ಶೋ ಆಗುತ್ತೆ. ನೀವು ಸ್ಲೈಡ್ ಮಾಡ್ಕೊಂಡು ಹೋಗೋದಷ್ಟೇ. ಯಾವ ಪ್ಯಾಕೇಜ್ ಒನ್ ವೇನ, ರೌಂಡ್ ಟ್ರಿಪ್ಪ, ಔಟ್ ಸ್ಟೇಷನ್ ಎಲ್ಲ ನಿಮಗೆ ನೋಡಿ ಶೋ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿಕೊಂಡು ನಿಮಗೆ ಯಾವ ಬೇಕು, ಯಾವ ಅಮೌಂಟ್ ಓಕೆ ಅನಿಸುತ್ತೆ, ಸೊ ಅದನ್ನು ಹೋಗಿ ಡ್ಯೂಟಿ ಆ ಟೈಮಲ್ಲಿ ಫ್ರೀ ಇದ್ದರೆ ಮಾಡ್ಕೊಳ್ಳೋವಂಥದ್ದು. ಸೊ ಇದು ಇರುವಂಥದ್ದು ಗೈಸ್, ಆಯಿತಾ. ಸೊ ಮತ್ತೆ ಇದ್ರ ಬಗ್ಗೆ ಏನೋ ಮಾಹಿತಿ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ, ನಾವು ಫ್ರೀ ಇರುವಂಥ ಟೈಮ್ನಲ್ಲಿ ನಿಮಗೆ ರಿಪ್ಲೈ ಮಾಡುವಂಥ ಕೆಲಸನ ಮಾಡ್ತೀರಿ. ಸೊ ವಿಡಿಯೋ ಬಗ್ಗೆ ಏನಂತ ಅನಿಸ್ತದೆ ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಏನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬಿಡಿ. ತುಂಬ ಹೆಲ್ತ್ ಇಶ್ಯೂ ಇರೋದ್ರಿಂದ ಮಾತಾಡೋಕ್ಕೂ ಆಗ್ತಿಲ್ಲ. ಜ್ವರ ಇದೆ, ಕೋಲ್ಡ್ ಇದೆ, ತಲೆಬಾರ. ಸೊ ಅದರಿಂದ ಆಯಿತಾ. ಸೊ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಸಿಗುವ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್.